ವಿನೂತನವಾದ ಒಂದು ಪ್ರತಿಭಟನೆ ಏನಂದರೆ ಶಾಂತಿಯುತವಾಗಿ ಭಿಕ್ಷಾಟನ ಪ್ರತಿಭಟನೆಯನ್ನು ಇವತ್ತು TRS ಪಕ್ಷದ ಎಲ್ಲ ಸೈನಿಕರು ಏನು ಜನಸಾಮಾನ್ಯರಿಗೆ ಆಗ್ತಾ ಇರುವಂಥ ಸರ್ಕಾರಿ ದವಾಖಾನೆಯಲ್ಲಿ, ಅದು ವಿಶೇಷವಾಗಿ ಸರ್ಕಾರಿ ದವಾಖಾನೆಯಲ್ಲಿ ಏನಾಗ್ತಾ ಇದೆ ಅಂದರೆ ಬಡವರಿಗೆ, ಯಾಕಂದರೆ ಇಲ್ಲಿ ಬರುವಂಥವರು ಬಡವರು, ಇದು ಸರ್ಕಾರಿ ದವಾಖಾನೆ ಅಂದ ತಕ್ಷಣ ಬಡವರು ಬರ್ತಾರೆ. ಆದರೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಔಷಧ ವ್ಯವಸ್ಥೆ ಇಲ್ಲ, ಸರ್ಕಾರ ನಮಗೆ ಕೊಟ್ಟಿಲ್ಲ, 2022ರಿಂದ ನಮಗೇನೋ ಔಷಧನ ಪೂರೈಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅದನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ವಿನೂತನವಾದ, ನಮ್ಮ ಕರ್ನಾಟಕದಲ್ಲೇ ಒಂದು ವಿನೂತನವಾದಂಥ ಶಾಂತಿಯುತ ಭಿಕ್ಷಾಟನ ಪ್ರತಿಭಟನೆಯನ್ನು ಮಾಡಿ, ಏನು ಜನಸಾಮಾನ್ಯರು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಟ್ಟಿರ್ತಾರೆ, ಅದನ್ನು ಭಿಕ್ಷಾಟನೆ ಮಾಡಿ ಆ ಕೆಲವೊಂದು ಏನು ಸರ್ಕಾರಕ್ಕೆ ಒಂದು ಕೊಡುವಂಥ ಕೆಲಸವನ್ನು ಮಾಡುವಂಥ ಅದು ವಿನೂತವಾದ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಜನಸಾಮಾನ್ಯರು ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಈ ಥರ ಆಗಬಾರ್ದು. ಜನಸಾಮಾನ್ಯರಿಗೆ ಏನು ಸರ್ಕಾರಿ ದವಾಖಾನೆಯಲ್ಲಿ, ಅದು ಸರ್ಕಾರಿ ದವಾಖಾನೆ ನಮ್ಮ ಆಸ್ತಿಯಲ್ಲಿ ನಮಗೇ ಏನೂ ಇಲ್ಲ ಅಂತಂದರೆ, ನಮಗೆ ಬೇಕಾಗಿರುವಂಥ ಮೂಲಭೂತ ಸವಲತ್ತುಗಳಿಲ್ಲ ಅಂದರೆ ಅದಕ್ಕೆ TRS ಪಕ್ಷ ಯಾವತ್ತೂ ಬಿಡಲ್ಲ. ಅದಕ್ಕೆ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಶಿವಾನಂದ ಯಡವಳ್ಳಿ ಸರ್ ಅವರಿದ್ದರು, ನಮ್ಮ ಅಧ್ಯಕ್ಷರು ಆದಂಥ ಮುತ್ತು ಮರನೂರವರು, ಎಲ್ಲರೂ ಕೂಡ ಈ ಒಂದು ವಿನೂತನವಾದ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.